ಯಾಕ್ರಿ ಬರುದಿಲ್ಲ? ಮೊನ್ನೆ ಎಪ್ಪಾಳ್ಕರ್ ಬಾಯಿಗೆ ಚನ್ನಮಠ ಬಂದು ನಿಂತಲ್ಲ, ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಇದರಿಗೆ ಅವಾಗ ಬೇರೆ ಇರಾಕಿಲ್ಲ. ಅವ್ರಿಗೆ ಅವ್ರ ತಾವು ಚೇರ್ಮನ್ ಆಗ್ಬೇಕಾಗಿತ್ತು, ಬಂದು ನಿಂತವಲ್ಲ. ಇವತ್ತೇನಿಲ್ಲ ಅಕ್ಕ ಅಕ್ಕ ಮಾಡಿಲ್ಲ, ರೈತರು ಕುಂತಾರ ನೀನ್ ನೋಡಾಕ. ಬಂದು ಕೇಳ 35 ರೂಪಾಯಿ ಘೋಷಣೆ ಮಾಡುವ ಸಿದ್ದರಾಮಯ್ಯ ಎರಡು ತಗೊಂಡಿಲ್ಲ. ಕಿತ್ತೂರು ಚೆನ್ನಮ್ಮನ ಉತ್ಸವಕ್ಕೆ ಬಂದ ಬಾಯಿ ಬಿಡ್ಲಿಲ್ಲ. ಯಾಕಂದ್ರೆ ಅವನ ಮಗ ಹೇಳೋಣ, ನಮ್ಮ ಅಪ್ಪ ಸಂಧ್ಯಾ ಕಾಲದಾಗೇನು ಇನ್ನು ಅವ್ರಿಗೆ ನಿವೃತ್ತಿ ತಗೊಳ್ಳೋದ್ರಾಗಂತ ನಾನು ಹೇಳಿದ್ದಲ್ಲ, ಅವ್ರ ಮಗನೇ ಹೇಳಿದಾನ. ನಿದ್ದೆ ಮಾಡೋರು ಕಲಿತಾರ, ಯಾಕಂದ್ರೆ ಕೊಳ್ಳೆ ತುಂಬಾ ತಿಂದಿರ್ತಾರ. ಇಲ್ಲಿ ಅದರ ಫುಂಡ್ ಬೋಕ್ರಿಗಳು ಕೆಲವೊಂದು ಮಂಜ ಇವರ ಒಡೆ ನೀರಿನ ಬಾಟ್ಲಿನೂ ತರವ್ರು ನೋಡ, ಛತ್ರಿಗೆ ಇಡವ್ರು ನೋಡ. ಯಾತಿಗೆ ಬೇಕಾಗಿದ್ರು ರೈತರಿಗೆ? ನಮ್ಮ ಹೊಲ್ಲಾಗ ನಮ್ಮ ದುಡಿಯೋ ಕೈಯದ ನಮ್ಮ ಚಡ್ಡಿ ನಾವು ಚಂದಲ್ಲಿ ಹಾಕೊಂಡು ನಮ್ಮ ಹೊಲ್ಲಾಗ ರಾಡಿ ಕಲ್ಸೋನು, ತುಳಿಯೋನು, ಭತ್ತ ಹೊಕ್ಕೋನು, ಕಬ್ಬು ಕಲ್ಸೋನು, ಮೆಣಸಿನಕಾಯಿ ಹಚ್ಚೋನು, ಬಟಾಟಿ ಬೆಳೆಯೋನು, ತೆಂಗಿನಕಾಯಿ ಕೊಯ್ಯೋನು. ಇತ್ತ ಕಡೆ ಲಕ್ಷ ಕೊಡ್ರಿ. ಹೋಗಿ ಹೇಳ್ರಿ ನಿಮ್ಮ ಮಕ್ಕಳಿಗೆ, ಯುವಕರದಾರು, ಯುವಕರಿಗೆ ಸಂದೇಶ ಏನ? ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ. ಅನ್ನ ಇರುವ ತನಕ ಪ್ರಾಣವು ಜಗತ್ತೆಲ್ಲ. ಅನ್ನವೇ ದೈವ ಅಂತ ಹೇಳ್ಬಿಟ್ಟ ಸರ್ವಜ್ಞ ಪಾಪ. ನಾವು ಅನ್ನ ಬೆಳೆಯವ್ರಿ, ಅನ್ನ ಬೆಳೆಯವ್ರ ಇಷ್ಟು ಕೇಳಕ್ ಕಾಣೋದು ಇದು ಸರ್ಕಾರ. ಎಂತ ಜಾನಪ್ಗೌಡ ಬಸನಗೌಡ ಇನಾಮದಾರನ್ನ ಸೋಲಿಸವ್ರ ನಾವ ಇದೇ ಟವಲ್